ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಈಟ್ ಟೇಸ್ಟಿ. ಇವತ್ತು ನಾನು ಶೇರ್ ಮಾಡೋ ರೆಸಿಪಿ ಒಂದು ಸೈಡ್ ಡಿಶ್ ರೆಸಿಪಿ. ಚಪ್ರದ ಅವರೆಕಾಯಿ, ಸೀಗಡಿ ಅವರೆಕಾಯಿ, ಚಪ್ರದ ಅವರೆಕಾಯಿ ಅಂತಾರೆ. ಆ ಪಲ್ಯನ ಇವತ್ತು ಮಾಡ್ತಾಯಿದ್ದೀನಿ. ಈ ಪಲ್ಯ ಹೆಂಗೆ ಮಾಡೋದಂತ ನೋಡ್ಕೊಳ್ಳೋಣ ಬನ್ನಿ ಫ್ರೆಂಡ್ಸ್. ವೀಡಿಯೋಗೆ ಹೋಗೋಣ. ಅದಕ್ಕೂ ಮುಂಚೆ ನನ್ನ ವೀಡಿಯೋ ಫಸ್ಟ್ ಟೈಮ್ ನೋಡೋದಾದರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ, ಪಕ್ಕದಲ್ಲಿರೋ ಬೆಲ್ಲೈಕನ್ನ ಪ್ರೆಸ್ ಮಾಡಿ. ನಾನು ಹಾಕೋ ವೀಡಿಯೋ ನಿಮ್ಗೆ ತಕ್ಷಣ ಬರುತ್ತೆ ಫ್ರೆಂಡ್ಸ್. ಈ ಚಪ್ರದ ಅವರೆಕಾಯಿ ಟೇಸ್ಟ್ ತುಂಬ ಟೇಸ್ಟು, ಇದು ಡಿಫ್ರೆಂಟ್ ಟೇಸ್ಟ್. ಇದನ್ನು ಹೆಂಗೆ ಮಾಡೋದು ಪಲ್ಯ ಟೇಸ್ಟ್ ಆಗಿರುತ್ತೆ. ಇದನ್ನು ಈ ರೀತಿ ಮಾಡಿದ್ರೆ ಇನ್ನೂ ಟೇಸ್ಟು. ಬೇಕಾದರೆ ನಿಮಗೆ ಹೆಸ್ರು ಕಾಳಿದ್ರೆ ಅದನ್ನು ಬೇಯಿಸಿ ಅದನ್ನು ಸೇರಿಸಿ ಮಿಕ್ಸ್ ಮಾಡಿ ನೀವು ಪಲ್ಯ ಮಾಡ್ಕೋಬೋದು. ಬನ್ನಿ ಫ್ರೆಂಡ್ಸ್, ವೀಡಿಯೋಗೆ ಹೋಗೋಣ. ನಾನು ಮೊದಲು ಒಂದು ಅರ್ಧ kg ಅವರೆಕಾಯಿ ತಗೊಂಡು ಎಲ್ಲ ಕ್ಲೀನಾಗಿ ಆ ನಾರೆಲ್ಲ ತೆಗೆದುಬಿಟ್ಟು ತೊಳೆದು ಇಟ್ಕೊಂಡಿದ್ದೀನಿ. ನೀರೆಲ್ಲ ಸೋರಿಸ್ಬಿಟ್ಟು ಕಟ್ ಮಾಡೋಣ. ಈಗ ಬೀನ್ಸ್ ಥರ ಇದನ್ನು ಕ್ಲೀನಾಗಿ ಕಟ್ ಮಾಡ್ಕೊಳ್ಳೋಣ. ನಿಮ್ಗೆ ಯಾವ ಸೈಜ್ ಬೇಕೋ ಆ ಸೈಜಿಗೆ ತಕ್ಕಂಗೆ ಕಟ್ ಮಾಡ್ಕೊಳ್ಳಿ. ಇನ್ನೊಂದು ಸ್ವಲ್ಪ ಅಗಲ ಬೇಕಂದ್ರೂ ನೀವು ಮಾಡ್ಕೋಬೋದು. ನಾನು ಬೀನ್ಸ್ ಥರ ಮಾಡಿದ್ದೀನಿ ಇವತ್ತು. ನಿಮ್ಗೆ ಇದನ್ನು 2 ಪೀಸಾಗಿ ಮಾಡಬೇಕಾದ್ರೂ ನೀವು ಹಂಗೂ ಮಾಡಿ ಹಾಕ್ಕೋಬೋದು. ಆದರೆ ಬೀನ್ಸ್ ಥರ ನಾವು ಕಟ್ ಮಾಡಿ ಸಣ್ಣ ಸಣ್ಣ ಪೀಸಾಗಿ ಕಟ್ ಮಾಡಿ ಪಲ್ಯ ಮಾಡಿದರೆ ಇದು ಟೇಸ್ಟ್ ಚೆನ್ನಾಗಿರುತ್ತೆ. ಅದರಿಂದ ನಾನು ಬೀನ್ಸ್ ಥರನೇ ಕಟ್ ಮಾಡಿ ಇವಾಗ ಅದನ್ನು ಬೇಯಿಸ್ಕೊಳ್ಳೋಣ. ಫಸ್ಟು ಕಟ್ ಮಾಡಿದ್ದೆಲ್ಲ ಒಂದು ಪಾತ್ರೆಗೆ ಹಾಕಿ ಎಷ್ಟು ನೀರು ಬೇಕು, ಅದು ಬೇಯೋಕ್ಕೆ ಎಷ್ಟು ನೀರು ಬೇಕೋ ಅಷ್ಟು ಮಾತ್ರ ಬಿಡೋಣ. ಜಾಸ್ತಿ ಬಿಟ್ಟು ಆ ನೀರೆಲ್ಲ ನಾವು ಬಸಿಯೋದು ಬೇಕಿಲ್ಲ. ಅದರಿಂದ ನೀರು ಎಷ್ಟು ಬೇಕೋ ಅಷ್ಟು ಬಿಟ್ಕೊಳ್ಳೋಣ. ಈಗ ಎಲ್ಲ ಕಟ್ ಮಾಡಿದ್ದಾಯಿತು. ಈಗ ನೀರು ಉಪ್ಪು 2 ಸೇರಿಸಿ ಬೇಯಿಸೋಣ. ನಾನು 1 ಗ್ಲಾಸ್ ಅಷ್ಟೇ ನೀರು ಸೇರಿಸಿದ್ದು, ಯಾಕಂದರೆ ಸಣ್ಣ ಸಣ್ಣ ಪೀಸಾಗಿ ಕಟ್ ಮಾಡಿದ್ದೀವಿ, ಬೇಗ ಬೆಂದೋಗುತ್ತೆ. ರುಚಿಗೆ ತಕ್ಕಷ್ಟು ಉಪ್ಪು ಸೇರಿಸಿ ಇದನ್ನು ಬೇಯಿಸೋಣ. ಒಂದು ಚಿಟಿಕೆ ಅರಿಶಿನ ಪುಡಿ ಸೇರಿಸ್ಕೊಳ್ಳಿ. ಕಲರ್ ಚೆನ್ನಾಗಿರುತ್ತೆ. ಗ್ರೀನಿಗೆ ಅರಿಶಿನ ಪುಡಿ ಹಾಕಿದ್ರೆ ಇನ್ನೊಂದು ಸ್ವಲ್ಪ ಕಲರ್ ಚೆನ್ನಾಗಿರುತ್ತೆ. ಅದರಿಂದ ಇದನ್ನು ಅರಿಶಿನ ಪುಡಿ ಹಾಕಿ ಬೇಯಿಸ್ಕೊಳ್ಳಿ. ಉಪ್ಪು ಅರಿಶಿನ ಪುಡಿ ಹಾಕಿ ಬೇಯಿಸ್ಕೊಳ್ಳಿ. ಒಂದು ಪ್ಲೇಟ್ ಹಾಕಿ ಮುಚ್ಚಿಬಿಟ್ಟು ಬೇಯಿಸಿ, ಬೇಗ ಆಗುತ್ತೆ. ಯಾಕಂದರೆ ಇದು 10-15 ನಿಮಿಷ ಅಷ್ಟೇ ಆಗೋದು, ತುಂಬ ಲೇಟ್ ಏನೂ ಆಗೋಲ್ಲ. ಮಧ್ಯೆ ನೀವು ನೋಡಿ ಅದನ್ನು ಕಲಿಸ್ಕೊಳ್ಳಿ. ನೀರು ಎಷ್ಟಿದೆ ಅಂತ ನೋಡ್ಕೊಂಡು ಮಧ್ಯೆ ಮಿಕ್ಸ್ ಮಾಡಿ. ನೋಡಿ, ನೀರು ಇನ್ನೂ ಎಷ್ಟಿದೆ, ಇನ್ನೊಂದು ಸ್ವಲ್ಪ ಬೇಯಬೇಕು. ನೀರು ಚೆನ್ನಾಗಿ ಇಂಗಿಸ್ಬೇಕು ನಾವು. ಈಗ ನೀರು ಇಂಗಿಸಿ ಆದಮೇಲೆ ಒಗ್ಗರಣೆ ಮಾಡೋಣ. ಈಗ ನೀರೆಲ್ಲ ಇಂಗಿಸಿದಾಯಿತು. ಇದನ್ನು ಸಪ್ರೇಟಾಗಿ ಬೇರೆ ಪಾತ್ರೆಗೆ ತೆಗೆದು ಇಟ್ಕೊಂಡು ಒಗ್ಗರಣೆ ಮಾಡೋಣ. ಈಗ ಇದನ್ನೆಲ್ಲ ಒಂದು ಪಾತ್ರೆಗೆ ತೆಗೆದು ಇಟ್ಕೊಂಡೆ. ಈಗ ಒಗ್ಗರಣೆ, ಈಸಿ ಒಗ್ಗರಣೆ, ಇದು ತುಂಬ ಈಸಿ. ಇನ್ನೊಂದು ಟೇಸ್ಟ್ ಅಂತೂ ಅಷ್ಟು ಚೆನ್ನಾಗಿರುತ್ತೆ. ಇನ್ನೊಂದು ಮೈಗೆ ಒಳ್ಳೆಯದು. ಗ್ರೀನರಿ ಯಾವ ತರಕಾರಿ ಇದು ಮೈಗೆ ಒಳ್ಳೆಯದು. ಮಾಮೂಲಿ ಎಣ್ಣೆ, ಸಾಸಿವೆ, ಸಿಡಿತು. ಈಗ ಒಂದು ಅರ್ಧ ಸ್ಪೂನ್ ಕಡಲೆಬೇಳೆ, ಅರ್ಧ ಸ್ಪೂನ್ ಉದ್ದಿನಬೇಳೆ, ಒಂದು 4 ಒಣಮೆಣಸಿನಕಾಯಿ ಅದಾಕಿ ಒಂದು 2 ನಿಮಿಷಕ್ಕೆ ನೀವು ಈರುಳ್ಳಿ ಸೇರಿಸ್ಕೊಳ್ಳಿ. ಇವತ್ತು ನಾನು ಬೆಳ್ಳುಳ್ಳಿನೂ ಜಜ್ಜಿ ಹಾಕಿ ಒಗ್ಗರಣೆ ಮಾಡ್ತೀನಿ. ಇದಕ್ಕೆ ಟೇಸ್ಟು ಚೆನ್ನಾಗಿ ಬರುತ್ತೆ ಬೆಳ್ಳುಳ್ಳಿ ಒಗ್ಗರಣೆಗೆ ಹಾಕಿದ್ರೆ. ಮೊದಲೆಲ್ಲ ಈ ಅವರೆಕಾಯಿ ಯಾವಾಗಲೂ ಸಿಕ್ಕಲ್ಲ. ಅಕ್ಟೋಬರಿಂದ ಜನವರಿ ತನಕನೇ ಅವರೆಕಾಯಿ ಮತ್ತು ಈ ಚಿಗಡಿ ಅವರೆಕಾಯಿ ಎಲ್ಲ ಸೀಸನು. ಜನವರಿ ಆಗಿದ ತಕ್ಷಣ ಇಲ್ಲವೇ ಇಲ್ಲ. ಈಗ ಈರುಳ್ಳಿ ಬೆಳ್ಳುಳ್ಳಿ ಎಲ್ಲ ಚೆನ್ನಾಗಿ ಫ್ರೈ ಆಗಿದೆ. ಈಗ ಬೇಯಿಸಿಟ್ಟಿರೋ ತರಕಾರಿನ ಸೇರಿಸ್ಕೊಳ್ಳೋಣ. ಇದ್ರ ಜೊತೆಗೆ ಕಾಯಿ ತುರಿನೂ ಸೇರಿಸಿ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ. ಕಾಯಿ ತುರಿ ಚೆನ್ನಾಗಿ ಬಿಸಿ ಆಗಬೇಕು, ಇಲ್ಲಾಂದರೆ ಬೇಗ ಕೆಟ್ಟೋಗುತ್ತೆ. ಯಾಕಂದರೆ ಬಿಸಿಲು ಜಾಸ್ತಿ ಇರಬೇಕಾದ್ರೆ ಕಾಯಿ ತುರಿ ಹಾಕಿದ್ರೆ ಪಲ್ಯಗಳು ಬೇಗ ಕೆಟ್ಟೋಗುತ್ತೆ. ಅದರಿಂದ ಚೆನ್ನಾಗಿ ಬಿಸಿ ಮಾಡ್ಕೊಳ್ಳಿ, ಸಿಮ್ಮಲ್ಲೇ ಇಡಿ. ನೋಡಿ ಫ್ರೆಂಡ್ಸ್, ತುಂಬ ಚೆನ್ನಾಗಿ ರೆಡಿಯಾಗಿದೆ ಚಿಗಡಿ ಅವರೆಕಾಯಿ ಪಲ್ಯ. ನಿಮ್ಗೆ ಬೇಕಾದರೆ ಇದಕ್ಕೆ ಹೆಸ್ರು ಕಾಳು ಬೇಯಿಸಿ ನೀವು ಸೇರಿಸ್ಕೋಬೋದು. ಟೇಸ್ಟ್ ತುಂಬ ಚೆನ್ನಾಗಿರುತ್ತೆ. ನೋಡಿ, ತುಂಬ ಚೆನ್ನಾಗಿ ರೆಡಿಯಾಗಿದೆ ಈ ಪಲ್ಯ. ನಿಮ್ಗೆ ಈ ವಿಡಿಯೋ ಇಷ್ಟ ಆದರೆ ಶೇರ್ ಮಾಡಿ, ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಫ್ರೆಂಡ್ಸ್.